ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಯತ್ನಾಳ್ ಸೋಮಣ್ಣ ವಿರುದ್ಧ ರೇಣುಕಾ ರಾಂಗ್, ಸಿಡಿದೆದ್ದವರ ಬಗ್ಗೆ ರೇಣುಕಾಚಾರ್ಯ ಹೇಳಿದ್ದೇನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗೋವರೆಗೂ ರೇಣುಕಾಚಾರ್ಯ ಅವ್ರಿಗೆ ಬಿಜೆಪಿ ಅವ್ರು ಏನ್ ಮಾಡೋದು ತಪ್ಪು ಅನ್ನಿಸ್ತಾ ಇತ್ತು. ಎಲ್ಲರೂ ಒಪ್ಕೊಳ್ಳೇಬೇಕಾಗಿರೋ ಸಂಗತಿ. ನಳಿನ್ ಕುಮಾರ್ ಕಟೀಲಿಂದ ಹಿಡ್ದು ಅಣ್ಣಾಮಲೆಯಿಂದ ಹಿಡ್ದು ಬಿಜೆಪಿಲಿ ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲರಿಗೂ ಉಗ್ದು ಉಪ್ಪಿನಕಾಯಿ ಹಾಕ್ತಿದ್ರು ಡಿಸೈನ್ ಆಗಿ. ಎಲ್ಲರೂ ರೇಣುಕಾಚಾರ್ಯ ಸೂಪರ್, ರೇಣುಕಾಚಾರ್ಯ ವಂಡರ್ಫುಲ್, ರೇಣುಕಾಚಾರ್ಯ ಹಂಗೆ ಹಿಂಗೆ ಅಂತಿದ್ರು. ಯಾವಾಗ ವಿಜಯೇಂದ್ರ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಮಗನವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ್ರು, ಅವಾಗಿನಿಂದ ರೇಣುಕಾಚಾರ್ಯ ಅವ್ರಿಗೆ ಬಿಜೆಪಿಲಿ ಎಲ್ಲ ಸರಿ. ತನ್ನನ್ನ ಬಿಟ್ಟು ಬೇರೆಯವರು ಯಾರು ಕೂಡ ಮಾತಾಡಬಾರ್ದು ಅನ್ನೋ ಮನೋಸ್ಥೈರ್ಯ ಇದ್ದಂಗಿದೆ. ಯತ್ನಾಳು ಮತ್ತು ವಿ ಸೋಮಣ್ಣ ಅವರು ಏನಾದರೂ ಮಾತಾಡಿದ್ರೆ ಅವರ ಪಾಪದ ಕೊಡ ತುಂಬಿದೆ, ಅವರ ವಿನಾಶದ ಕಾಲ ಬಂದಿದೆ ಅಂತ ರೇಣುಕಾಚಾರ್ಯ ಅವರು ಮಾತಾಡ್ತಾರೆ. ಯಾಕೆ ಇವ್ರು ಮಾತಾಡುವಾಗ ಇವ್ರ ಪಾಪದ ಕೊಡ ತುಂಬಿರಲಿಲ್ವಾ? ಇವ್ರಿಗೆ ವಿನಾಶದ ಕಾಲ ಬರಲಿಲ್ವಾ? ಇವ್ರು ಎಲೆಕ್ಷನಲ್ಲಿ ಸೋಲಿಲ್ವಾ? ಯತ್ನಾಳು ಎಲೆಕ್ಷನಲ್ಲಿ ಗೆದ್ದವ್ರೆ, ಏನು ಬೇಕಾದ್ರೂ ಮಾತಾಡ್ತಾರೆ. ವಿ ಸೋಮಣ್ಣನ ಕರ್ಕೊಂಡಾಗೋಗಿ ಬಲಿ ಹಾಕಿದ್ರು, ಎರಡೆರಡು ಕಡೆ ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರವ್ರ ನೋವು ಅವ್ರಿಗೆ ಗೊತ್ತು, ನಿಮಗೇನು ಸ್ವಾಮಿ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾವ್ರೆ ರೇಣುಕಾಚಾರ್ಯ ಅವ್ರಿಗೆ. ಯಡಿಯೂರಪ್ಪನವರ ವಿರುದ್ಧ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಸೋಮಣ್ಣ ಸೇರಿದಂತೆ ಯಾರಾದರೂ ಕೂಡ ಇನ್ನೊಂದ್ಸಲ ಮಾತಾಡಿದ್ರೆ ನಾನು ಕ್ಷಮಿಸಲ್ಲ, ನಾನು ಸುಮ್ಮನಿರಲ್ಲ. ಏನು ಮಾಡ್ಕೋತೀರಾ ನೀವು? ಆಗಬೇಕಾಗಿರೋದಾದ್ರೂ ಏನು, ನೀವು ಕ್ಷಮಿಸ್ತೇ ಆಗಬೇಕಾಗಿರೋದಾದ್ರೂ ಏನು? ಇದೇ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗೋದಕ್ಕೆ ಮೊದಲು ರೇಣುಕಾಚಾರ್ಯ ಅವರು ಬಿಜೆಪಿಯ ನಾಯಕರಿಗೆ ಯಾವ್ಯಾವ ರೀತಿ ಬೈದಿದ್ರು ಅಂತ ಒಂದು ಸ್ವಲ್ಪ ರಿವೈಂಡ್ ಮಾಡ್ಕೊಂಡ್ರೆ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ ಕೊಟ್ಬಿಡಿ ರೇಣುಕಾಚಾರ್ಯ ಅಂತ. ಲಾಸ್ಟ್ 3 ಮಂತ್ಸೋ 6 ಮಂತ್ಸೋ ಕೊಡಿ, ಬತ್ತವ್ ಪ್ರೆಸ್ ಮೀಟ್ಗಳು, ಬೈಟ್ಗಳು. ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರ ಮಾನಸ ಪುತ್ರ, ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರ ಅತ್ಯಾಪ್ತ, ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರ ಪರಮ ಶಿಷ್ಯ. ಅದ್ರ ಬಗ್ಗೆ ನಮ್ದೇನು ಚಕಾರ ಇಲ್ಲ. ಆದ್ರೆ ರೇಣುಕಾಚಾರ್ಯ ಅವ್ರಿಗೆ ಸರಿ ಅನ್ಸಿದ್ದೆಲ್ಲ ಬೇರೆಯವ್ರಿಗೆ ಸರಿ ಅನ್ಸ್ಬೇಕು ಅಂತ ಯಾಕೆ ಅನ್ಕೋಬೇಕು? ರೇಣುಕಾಚಾರ್ಯ ಯತ್ನಾಳ್ ಮತ್ತೆ ವಿ ಸೋಮಣ್ಣ ಅವ್ರಿಗೆ ವಾರ್ನಿಂಗ್ ಕೊಟ್ಟಿರೋದು, ಇನ್ನೊಂದ್ಸಲ ಮಾತಾಡೋರು ಸರಿ ಆಗಲ್ಲ, ಅವರಿಬ್ರು ಪಾಪದ ಕೂಡ ತುಂಬೈತೆ. ಕರೆಕ್ಟಾಗಿ ಹೇಳ್ಬಿಡ್ತೀನಿ ಅವ್ರು ಏನು ಹೇಳವ್ರೆ ಅಂತ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ವಿ ಸೋಮಣ್ಣ ಅವರ ಪಾಪದ ಕೊಡ ತುಂಬಿದೆ, ಅವರ ನಾಶ ಆಗುತ್ತಾರೆ. ಇದೇ ಕಾರಣಕ್ಕೆ ಇಬ್ಬರು ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಮಾಜಿ ಸಚಿವ MP ರೇಣುಕಾಚಾರ್ಯ ವಾಗ್ದಾಳಿ ಮಾಡವ್ರೆ ದಾವಣಗೆರೆಯಲ್ಲಿ. ಇವರಿಬ್ಬರಿಗೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಮಾತಾಡೋದ್ ಬಿಟ್ಟು ಬೇರೆ ಏನಿಲ್ಲ ಅಂತ. ವಿ ಸೋಮಣ್ಣ ಮಹಾ ಸುಳ್ಳುಗಾರ ಅಂತ ಬೇರೆ ಹೇಳೋರೆ. ಬರೋ ಲೋಕಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬಾರ್ದು ಅಂತ ಈ ರೀತಿ ಮಾತಾಡ್ತಿದ್ದಾರೆ. ವಿ ಸೋಮಣ್ಣ ಮಹಾನ್ ಸುಳ್ಳುಗಾರ ಅಂತ ಬೇರೆ ಹೇಳೋರೆ. ಏನೇ ಆಗಲಿ, ಗೆದ್ದಾಗ ಒಂಥರ, ಸೋತಾಗ ಒಂಥರ. ಈಗ ವಿಜಯೇಂದ್ರ ಅವರು ಬಿಜೆಪಿಗೆ ರಾಜ್ಯಾಧ್ಯಕ್ಷರಾಗಿರೋದು ನಿಜಕ್ಕೂ ಕೂಡ ಬಿಜೆಪಿಗೆ ಅತಿ ದೊಡ್ಡ ಶಕ್ತಿ. ಅದ್ರ ಬಗ್ಗೆ ನಮ್ದು ಯಾವುದೇ ಚಕಾರ ಇಲ್ಲ, ಅಥವಾ ಜನ ಕೂಡ ಅದನ್ನು ಒಪ್ಕೋತಾರೆ. ಎಸ್, ಒಂದು ಯೂತ್ ಲೀಡರ್, ಯೂತ್ ಐಕಾನ್ ಬೇಕಿತ್ತು ಅಂತ. ಅದು ಬಿಟ್ಬಿಟ್ಟು ರೇಣುಕಾಚಾರ್ಯ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೆಂಗೆ ಅಂತ ವಿ ಸೋಮಣ್ಣ ಮತ್ತು ಯತ್ನಾಳ್ ಕಡೆಯವರು ನೋಡೋಣ, ಕಾಲ ಎಲ್ಲದಕ್ಕೂ ಉತ್ತರಿಸುತ್ತೆ ಅಲ್ವಾ? ವೀಕ್ಷಕರೇ, ಯತ್ನಾಳ್ ಮತ್ತು ಸೋಮಣ್ಣ ಅವರ ಬೇಸರಕ್ಕೆ ಯಾವ ರೀತಿ ಮುಲಾಮನ್ನು ಬಿಜೆಪಿ ಹಚ್ಚುತ್ತೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.